ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಸಹಯೋಗದಲ್ಲಿ ಬೆಂಗಳೂರಿನ ಕರ್ನಾಟಕ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 3 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಪ್ರಾಣಿಜನ್ಯ ಆಹಾರಗಳ ಸುರಕ್ಷತೆ, ಸಂರಕ್ಷಣೆ, ಉತ್ಪಾದನೆ ಹಾಗೂ ಸವಾಲುಗಳು, ಅವಕಾಶಗಳ ಕುರಿತ ವಿಚಾರ ಸಂಕಿರಣಕ್ಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಆಯುಕ್ತರಾದ ಶ್ರೀ ರೂಪಾ ಇಂದು ಚಾಲನೆ ನೀಡಿದರು. ಬಳಿಕ ಶ್ರೀರೂಪ ರಾಜ್ಯದಲ್ಲಿ 60% ಗ್ರಾಮೀಣ ಪ್ರದೇಶದ ಜನರು ತಮ್ಮ ಆದಾಯದ ಮೂಲವಾಗಿ ಪಶುಪಾಲನೆ ಮೇಲೆ ಅವಲಂಬಿತರಾಗಿದ್ದಾರೆ. ಮಹಿಳೆಯರು ಕೂಡ ಆದಾಯಕ್ಕಾಗಿ ಇದನ್ನೇ ನಂಬಿದ್ದಾರೆ. ಮೀನು ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ವಾರ್ಷಿಕ 9.4 ಮಿಲಿಯನ್ ಟನ್ ಉತ್ಪಾದನೆಯಾಗುತ್ತಿದ್ದು, ಪ್ರಾಣಿಜನ್ಯ ಆಹಾರ ಸುರಕ್ಷತೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. Traceability throughout the supply chain and guarantee that the food safety is not compromised and are stage protective with the consumer and the producers. ಉಪಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ, ಪ್ರಾಣಿಜನ್ಯ ಆಹಾರ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಆಹಾರ ಸುರಕ್ಷತೆ ಕುರಿತು ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕಿದೆ ಎಂದರು. And of course, another important is omega-3 fatty acids, which actually required for which are we can say critical for cognitive development as well as immunity. ನಾವು ಜನಗಳಿಗೆ ದೂರದರ್ಶನದೊಂದಿಗೆ ರಾಜ್ಯ ಪಶು ವೈದ್ಯಕೀಯ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಎಚ್.ಸಿ. ಹಿಂದ್ರೇಶ್ ದೇಶದಲ್ಲಿ ಆಹಾರ ಭದ್ರತೆ ಹಾಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಬಗ್ಗೆ ಅರಿವು ಮೂಡಿಸುವುದು ವಿಚಾರ ಸಂಕಿರಣದ ಪ್ರಮುಖ ಉದ್ದೇಶವಾಗಿದ್ದು, ದೇಶದ ವಿವಿಧ ಕಡೆಗಳಿಂದ 300ಕ್ಕೂ ಹೆಚ್ಚು ವಿಜ್ಞಾನಿಗಳು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದರು. ಉದ್ದೇಶ ಈ ಕಾರ್ಯಕ್ರಮದಾಗಿದೆ. ಇದು 3 ದಿನಗಳ ಒಂದು ಕಾನ್ಫರೆನ್ಸ್. ಇದರಲ್ಲಿ ಸುಮಾರು 6 ಸೆಷನ್ಗಳಿದೆ. ಬೇರೆ ಬೇರೆ ರೀತಿಯ ಸೆಷನ್ಗಳಲ್ಲಿ ಪ್ರತಿಯೊಂದು ಸೆಷನ್ಗಳಲ್ಲೂ ಕೂಡ 3 ಜನ ಲೀಡ್ ಸ್ಪೀಕರ್ ದೇಶದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಜೊತೆಗೆ ಪ್ರತಿಯೊಂದು ಸೆಷನ್ನಲ್ಲೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಅಬ್ಸ್ಟ್ರಾಕ್ಟ್ ಪ್ರೆಸೆಂಟೇಷನ್ ಆಗ್ತದೆ ಮತ್ತು 40ಕ್ಕೂ ಹೆಚ್ಚು ಪೋಸ್ಟರ್ ಪ್ರೆಸೆಂಟೇಷನ್ ಆಗ್ತದೆ.